ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ದಾಳಿಗೆ ಮುಸ್ತಫಾ ಖಮೇನಿಯ 2 ಕಾಲು ಮುರಿದಿದೆ. ತಂದೆ ಹತ್ಯೆ ದಿನವೇ ಲಿವರ್ ಹಾಗೂ ಹೊಟ್ಟೆ ಭಾಗಕ್ಕೆ ಗಾಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಸ್ರೇಲ್ ದಾಳಿಗೆ ಮುಸ್ತಫಾ ಖಮೇನಿಯ 2 ಕಾಲುಗಳು ಮುರಿದು ಹೋಗಿದೆ. ತಂದೆಯ ಹತ್ಯೆ ದಿನವೇ ಲಿವರ್ ಹಾಗೂ ಹೊಟ್ಟೆ ಭಾಗಕ್ಕೆ ಗಂಭೀರವಾದಂತಹ ಗಾಯವಾಗಿದೆ. ಹಾಗಾದ್ರೆ ಕೋಮಾಗೆ ಜಾರಿದ್ದಾರಾ ಇರಾನ್ನ ಸುಪ್ರೀಂ ಲೀಡರ್ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕೇವಲ ಮುಸ್ತಫಾಗೆ ಜೀವ ಮಾತ್ರ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ. ಅಂದ್ರೆ ಅವರು ಕೋಮಾಗೆ ಹೋಗಿದ್ದಾರೆ, ಕೇವಲ ಜೀವ ಮಾತ್ರ ಇದೆ ಅಂತ ಅಮೆರಿಕ ಹೇಳ್ತಾ ಇರುವಂತದ್ದು. ಅಲಿ ಖಮೇನಿ ಹತ್ಯೆ ದಾಳಿಯಲ್ಲೇ ಮುಸ್ತಫಾಗೂ ಕೂಡ ಗಾಯವಾಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಇದನ್ನ ಇರಾನ್ ಸರ್ಕಾರ ಒಪ್ತಾ ಇಲ್ಲ. ಇರಾನ್ ಸರ್ಕಾರ ಈ ವರದಿಯನ್ನ ತಳ್ಳಿ ಹಾಕಿದೆ. ಕೇವಲ ಒಂದ್ ಕಡೆ ಅಮೆರಿಕ ಹೇಳ್ತಾ ಇದೆ ಮುಸ್ತಫಾ ಖಮೇನಿಗೂ ಕೂಡ ಗಾಯವಾಗಿದೆ, 2 ಕಾಲು ಮುರಿದು ಹೋಗಿದೆ, ತಂದೆಯ ಹತ್ಯೆಯ ದಿನವೇ ಲಿವರ್ ಹಾಗೂ ಹೊಟ್ಟೆ ಭಾಗಕ್ಕೆ ಗಂಭೀರವಾದಂತಹ ಗಾಯವಾಗಿದೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಇದನ್ನ ಇರಾನ್ ಸರ್ಕಾರ ಈ ವರದಿಯನ್ನ ತಳ್ಳಿ ಹಾಕಿದೆ. ಇಲ್ಲ, ಅವರು ಸೇಫ್ ಆಗಿದ್ದಾರೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ, ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ, ಹೆಲ್ದಿ ಆಗಿದ್ದಾರೆ ಅಂತ ಇರಾನ್ ಸರ್ಕಾರ ಹೇಳ್ತಾ ಇದೆ. ಇಡೀ ವಿಶ್ವವನ್ನೇ ಅಲ್ಲಾಡಿಸಿರುವ ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧ ದಿನಕ್ಕೊಂದು ಸ್ವರೂಪ ಪಡೀತಾ ಇದೆ. ಇರಾನ್ ದೇಶದ ನೂತನ ಪರಮೋಚ್ಚ ನಾಯಕ ಮುಸ್ತಫಾ ಖಮೇನಿಯ ಮೇಲೂ ವಾಯು ದಾಳಿಯಾಗಿದೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಅಮೆರಿಕ ಕಡೆಯಿಂದ. ಇನ್ನು ಈ ಒಂದು ದಾಳಿಯಲ್ಲಿ ಮುಸ್ತಫಾ ಖಮೇನಿಯ 1 ಕಾಲು ಮುರಿದು ಹೋಗಿದ್ದು, ಅಥವಾ ಅಂದ್ರೆ 2 ಕಾಲು ಕೂಡ ಮುರಿದು ಹೋಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೋಮಾ ಸ್ಥಿತಿಗೆ ಜಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವರದಿಗಳ ಪ್ರಕಾರ ಟೆಹರಾನ್ನಲ್ಲಿ ನಡೆದ ಭಾರೀ ವೈಮಾನಿಕ ದಾಳಿಯ ವೇಳೆ ಮುಸ್ತಫಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮ ವರದಿಗಳ ಪ್ರಕಾರ ಗಂಭೀರ ಗಾಯಗಳ ಹಿನ್ನೆಲೆಯಲ್ಲಿ ಮುಸ್ತಫಾ ಖಮೇನಿ ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಪಡೀತಾ ಇದ್ದು, ಅವರ ಸ್ಥಿತಿ ಗಂಭೀರವಾಗಿದೆ. ತೀವ್ರ ಗಾಯಗಳಿಂದ ಅವರು ಕೋಮಾಗೆ ಜಾರಿದ್ದಾರೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಇರಾನ್ ಸರ್ಕಾರ ಹಾಗೂ ಅಧಿಕಾರಿಗಳು ಈ ಎಲ್ಲಾ ವರದಿಗಳನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಮುಸ್ತಫಾ ಖಮೇನಿ ಸುರಕ್ಷಿತರಾಗಿದ್ದು ದೇಶದ ಆಡಳಿತ ಹಾಗೂ ನಿರ್ಧಾರಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಹರಿದಾಡ್ತಾ ಇರುವಂತಹ ಸುದ್ದಿಗಳು ಸುಳ್ಳು ಅಂತ ಹೇಳಿದೆ ಇರಾನ್ ಸರ್ಕಾರ. ಸ್ಪಷ್ಟನೆ ನೀಡಿದ್ರು ಮುಸ್ತಫಾ ಖಮೇನಿ ಯಾವುದೇ ರೀತಿ ಪಬ್ಲಿಕ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅವರ ಸಂದೇಶವನ್ನ ಸ್ವತಃ ನೀಡದೆ ಸರ್ಕಾರದ ಮಾಧ್ಯಮದ ಮೂಲಕ ಪಬ್ಲಿಷ್ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರಗಳು, ಈ ವದಂತಿಗಳಿಗೆ ಮತ್ತಷ್ಟು ಇಂಬು ನೀಡ್ತಾ ಇವೆ. ಇನ್ನು ಮುಸ್ತಫಾ ಖಮೇನಿ ಕಾಲು ಕಳ್ಕೊಂಡಿದ್ದಾರೆ ಅಥವಾ ಕೋಮಾದಲ್ಲಿದ್ದಾರೆ ಎಂಬ ವರದಿಗಳು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ರು. ಈ ಮಾಹಿತಿಯನ್ನ ಇರಾನ್ ಸರ್ಕಾರ ದೃಢಪಡಿಸಿಲ್ಲ. ಅವರ ಆರೋಗ್ಯದ ನಿಖರ ಸ್ಥಿತಿ ಕುರಿತು ಸ್ಪಷ್ಟ ಮಾಹಿತಿ ಇನ್ನೂ ಹೊರಬರಬೇಕಿದೆ.